ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯನ್ನ ಪೊಲೀಸರು ಈಗ ಚುರುಕುಗೊಳಿಸಿದ್ದಾರೆ. ಸಾಕಷ್ಟು ಆಂಗಲ್ಗಳಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತ ತನಿಖೆ ಮುಂದುವರಿತಾ ಇದೆ. ಇವತ್ತು ಮತ್ತೆ ಪವಿತ್ರ ಗೌಡ ಆಪ್ತೆ ಸಮತಾ ವಿಚಾರಣೆ ಇದೆ. ಈಗಾಗಲೇ 2 ಬಾರಿ ವಿಚಾರಣೆಯನ್ನ ನಡೆಸಿದ್ದಾರೆ. ಬಸವೇಶ್ವರ ನಗರ ಠಾಣೆಯಲ್ಲಿ ಸಮತಾ ವಿಚಾರಣೆ ಆಗಿದೆ. 1 ಬಾರಿ ವಿಚಾರಣೆಗೆ ಹಾಜರಾಗಿದ್ರು ಪವಿತ್ರ ಆಪ್ತೆ ಸಮತಾ. ಆರೋಪಿ ಧನರಾಜ್ಗೆ 3,000 ಹಣವನ್ನ ಸಮತಾ ಕೊಟ್ಟಿದ್ರು. ಇದೇ ಹಣದಲ್ಲಿ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಖರೀದಿ ಮಾಡಿರುವಂತಹ ಶಂಕೆ ಕೂಡ ಇದೆ. ಹಾಗಾಗಿ ಪೊಲೀಸರು ಸಮತಾ ವಿಚಾರಣೆಯನ್ನ ನಡೆಸಿದ್ರು. ಈಗ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ತನಿಖಾಧಿಕಾರಿ ಎಸಿಪಿ ಚಂದನ್ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಲಾಗಿದೆ. ಇತ್ತ ಕಡೆಯಲ್ಲಿ ಪವಿತ್ರ ಗೌಡಗೂ ಕೂಡ ಒಂದಷ್ಟು ಹಣದ ಟ್ರಾನ್ಸಾಕ್ಷನ್ಸ್ ನಡೆದಿತ್ತು. ಅದರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಅದರ ಜೊತೆಗೆ ಈ ಕೊಲೆ ನಡೆದಂತ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಮುನ್ನ ಆಗಿರ್ಬೋದು ಅಥವಾ ಅದರ ನಂತರದಲ್ಲಿ ಸಮತಾ ಪವಿತ್ರ ಆಪ್ತೆ ಆಗಿರೋದ್ರಿಂದ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅದರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನ ಮಾಡಲಾಗಿದೆ. ಇವತ್ತು ಪ್ರಮುಖವಾಗಿ ವಿಚಾರಣೆ ನಡೆಸುವಂಥದ್ದು ಬಸವೇಶ್ವರ ನಗರ ಠಾಣೆಯಲ್ಲಿ ಟ್ರಾನ್ಸ್ಫರ್ ಆಗಿರುವಂತಹ ದುಡ್ಡು ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. 3,000 ರೂಪಾಯಿಯನ್ನ ಧನರಾಜ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಅದೇ ದುಡ್ಡಲ್ಲಿ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಖರೀದಿ ಮಾಡಲಾಗಿತ್ತಾ ಅನ್ನುವಂಥ ಶಂಕೆ ಕೂಡ ಇದೆ. ಅದರ ಬಗ್ಗೆ ಇವತ್ತು ವಿಚಾರಣೆಯನ್ನ ನಡೆಸಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಸಮತಾ ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ರು. ಸಾಕಷ್ಟು ಪ್ರಶ್ನೆಗಳ ಸುರಿಮಳೆಯನ್ನ ಪೊಲೀಸರು ಕೇಳಿದ್ರು. ಈಗ ಮತ್ತೊಮ್ಮೆ ವಿಚಾರಣೆಗೆ ಕರೆದಿದ್ದಾರೆ. ಪ್ರಮುಖವಾಗಿ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೆಯುತ್ತೆ? ಡೀಟೇಲ್ಸ್ ಏನಿದೆ? ಅಶ್ವಿನಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳು ಕೂಡ ಬಂಧನವಾಗಿರುವಂಥದ್ದು. ಅವರಿಗೆ ಒಂದು ಕಾಂಟ್ಯಾಕ್ಟ್ ಇದ್ದಂತಹ ಸಾಕಷ್ಟು ಜನರನ್ನು ಕೂಡ ಈಗಾಗಲೇ ಒಂದು ವಿಚಾರಣೆಯನ್ನು ಮಾಡ್ತಾ ಇರುವಂತಹ ಪೊಲೀಸರಿಗೆ ಈಗ ಮತ್ತೊಂದು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಸಮತಾ ಅಲಿಯಾಸ್ ಸ್ಯಾಮ್ ಅಂತ ಹೇಳಿ, ಏನು ಪವಿತ್ರ ಗೌಡಳ ಆಪ್ತಿ ಆಗಿರುವಂಥದ್ದು. ಹಲವಾರು ವರ್ಷಗಳಿಂದ ಇವರು ಇಬ್ಬರು ಕೂಡ ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಿ ಕೂಡ ಗೊತ್ತಾಗಿರುವಂಥದ್ದು. ಜೊತೆಗೆ ದರ್ಶನ್ ಅವರಿಗೂ ಕೂಡ ಈ ಸಮತಾ ಒಂದು ಮ್ಯೂಚುವಲ್ ಫ್ರೆಂಡ್ ಆಗಿರ್ತಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಈಗಾಗಲೇ ಏನು ತಿಳಿದಿತ್ತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಒಂದು ಮಾಹಿತಿಯನ್ನು ಕಲೆ ಆಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕೊಲೆ ಆದಂಥ ಸಂದರ್ಭದಲ್ಲಿ ನಂತರ ಏನು ಧನರಾಜ್ ಇದ್ದಾನೆ ಆತನಿಗೆ ಒಂದು 3,000 ರೂಪಾಯಿ ಫೋನ್ಪೇ ಮೂಲಕ ಹಣವನ್ನು ವರ್ಗಾವಣೆ ಮಾಡಿರ್ತಾಳೆ. ಆ ವರ್ಗಾವಣೆ ಮಾಡಿದ್ದ ಹಣ ಯಾವ ಉದ್ದೇಶಕ್ಕಾಗಿ ಮಾಡಿದ್ರಿ ಅಂತ ಕೂಡ ಈಗಾಗಲೇ ಪೊಲೀಸರು ಪ್ರಶ್ನೆಯನ್ನು ಮಾಡಿದ್ದಾರೆ. ಸೊ ಅದನ್ನು ಕೂಡ ಕೇಳಬೇಕಂತ ಹೇಳಿ ಈಗ ನೋಟಿಸನ್ನು ಕೊಟ್ಟಿರುವಂತಹದ್ದು. ಸೊ ಇದಾದ ನಂತರ ಆಕೆ ಜೈಲಿಗೂ ಕೂಡ 4-5 ಬಾರಿ ಭೇಟಿಯನ್ನು ಕೊಟ್ಟು ಪವಿತ್ರ ಅವ್ರನ್ನ ಮೀಟ್ ಮಾಡಿರ್ತಾಳೆ. ಜೊತೆಗೆ ದರ್ಶನ್ ಅವ್ರನ್ನು ಕೂಡ ಭೇಟಿ ಮಾಡಿ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಏನು BJPಯ ಒಂದು ಶಾಸಕರೇನಿದ್ದಾರೆ ಅವರ ಆಪ್ತ ಕಾರ್ತಿಕ್ ಪುರೋಹಿತ್ ಏನಂತಿದೆ ಅವರಿಗೂ ಕೂಡ ಒಂದು ನೋಟಿಸನ್ನು ಇಶ್ಯೂ ಮಾಡಿರುವಂಥದ್ದು. ಸೊ ಪ್ರದೀಶ್ಗೂ ಅವರಿಗೂ ಕೂಡ ತುಂಬ ಆಪ್ತರಾಗಿದ್ದಂತಹ ಇದರ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಅವರು ಕೂಡ ವಿಚಾರಣೆಗೆ ಬರಬೇಕಂತೇಳಿ. ಇನ್ನು ಸಮತಾ ಏನಿದ್ದಾರೆ ಇವತ್ತಿಗೆ ಈಗಾಗಲೇ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ರು. ಕಳೆದ ಬಾರಿ ಕೂಡ ವಿಚಾರಣೆಗೆ ಬರಬೇಕಂತ ಹೇಳಿ. ಸೊ ಈಗಾಗಲೇ 2ನೇ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. ಇವತ್ತು ACP ಚಂದನ್ ಅವರು ಕೂಡ ಒಂದು ವಿಚಾರಣೆಯನ್ನು ಮಾಡಿರುವಂಥದ್ದು. ಅಂದರೆ ಹಣವನ್ನು ಯಾವ ಉದ್ದೇಶಕ್ಕಾಗಿ ವರ್ಗಾವಣೆ ಮಾಡಿದ್ರಿ, ಹಾಗೂ ಹಣವನ್ನೇನಾದರೂ ನೀವು ಅವರಿಂದ ವಾಪಸ್ ಪಡೆದಿದ್ರಾ ಅಥವಾ ಕೊಟ್ಟಂಥ ಉದ್ದೇಶ ಏನು? ಸೊ ಪವಿತ್ರ ಬಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೇಳಿದ್ರಾ? ಇನ್ನು ರೇಣುಕಾಸ್ವಾಮಿ ಯಾವೆಲ್ಲ ಮೆಸೇಜ್ಗಳನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪವಿತ್ರ ಹೇಳ್ಕೊಂಡಿದ್ರು. ಸುಮಾರು 200ಕ್ಕೂ ಹೆಚ್ಚು ಅಶ್ಲೀಲ ಮೆಸೇಜ್ಗಳನ್ನು ಕೂಡ ಮಾಡಿದ್ರು ಅಂತ ಹೇಳಿ. ಇದ್ರ ಬಗ್ಗೆ ಏನಾದರೂ ತಮ್ಮ ಹತ್ರ ಮೊದಲೇ ವಿಚಾರಣೆಯನ್ನು ಮಾಡಿದ್ರಾ ಅಥವಾ ವಿಚಾರ ನಿಮಗೆ ಗೊತ್ತಿತ್ತಾ ಅಂತ ಹೇಳಿ ಕೂಡ ಹೇಳುವಂಥದ್ದು. ಇನ್ನು ಈ ವಿಚಾರವನ್ನು ದರ್ಶನ್ಗೆ ಮುಟ್ಟಿಸು ಅಥವಾ ನಾನು ದರ್ಶನ್ ಹತ್ರ ಡಿಸ್ಕಸ್ ಮಾಡಿದ್ದೀನಿ ಅನ್ನುವಂತಹ ವಿಚಾರಗಳೇನಾದರೂ ನಿಮ್ಮ ಬಳಿ ಹೇಳ್ಕೊಂಡಿದ್ರ ಅನ್ನುವಂತಹ ಏನು ಒಂದು ಡೌಟ್ಗಳಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋ ಉದ್ದೇಶದಿಂದಾಗಿ ಇವತ್ತು ಸಮತಾಗೆ ಒಂದು ನೋಟಿಸನ್ನು ಇಶ್ಯೂ ಮಾಡಿರುವುದು. ಅವರು ಕೂಡ ಬಂದು ಇವತ್ತು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇರುವಂಥದ್ದು. ಅಶ್ವಿನಿ. ವೆಂಕಟೇಶ್, ಇದರ ಜೊತೆಯಲ್ಲಿ ಗಮನಿಸೋದಾದ್ರೆ ಆ 3,000 ರೂಪಾಯಿ ಏನು ಟ್ರಾನ್ಸ್ಫರ್ ಮಾಡಿದ್ರು, ಆ ಟ್ರಾನ್ಸ್ಫರ್ ಮಾಡಿದಂತ ದುಡ್ಡಿನಲ್ಲಿ ಒಂದು ವೇಳೆ ಎಲೆಕ್ಟ್ರಿಕ್ ಟಾರ್ಚ್ ಅಥವಾ ಆ ಡಿವೈಸ್ ಅನ್ನ ಖರೀದಿ ಮಾಡಿದ್ದೇ ಆದಲ್ಲಿ ಅದು ಯಾವ ರೀತಿಯಲ್ಲಿ ತನಿಖೆಯಲ್ಲಿ ಬೇರೆ ದಿಕ್ಕನ್ನ ಅಥವಾ ಯಾವ ರೀತಿಯಾಗಿ ಸಂಕಷ್ಟವನ್ನ ಸಮತಾಗೆ ತೊಡುತ್ತೆ? ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಹೌದು ಅಶ್ವಿನಿ, ಏನಂತ ಹೇಳಿದ್ರೆ ಈ ಒಂದು ಪ್ರಕರಣ ಆದ ನಂತರ ಒಂದು
ಹಣವನ್ನು ವರ್ಗಾವಣೆ ಮಾಡಿರೋದು ಬೆಳಕಿಗೆ ಬಂದಿದೆ. ಈ ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಈಕೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದೇ ಆಗಿದ್ದರೆ, ಸೊ ಈತ ಏನು ಆ ಹಣದಲ್ಲಿ ಮೆಗ್ಗರನ್ನು ಖರೀದಿ ಮಾಡಿದರೆ, ಒಂದು ವೇಳೆ ಏನಾದರೂ ರೇಣುಕಾಸ್ವಾಮಿಗೆ ಈ ರೀತಿಯಾಗಿ ಟಾರ್ಚರ್ ಮಾಡಬೇಕು, ಅದನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಹಣದ ಅವಶ್ಯಕತೆ ಇದೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಏನಾದರೂ ಆ ಒಂದು ವಿಚಾರವನ್ನು ಹೇಳಿ ಹಣವನ್ನು ಪಡೆದುಕೊಂಡಿದ್ದರೆ ಅದು ಕೂಡ ಅವರಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಕ್ರೈಮಲ್ಲಿ ಮಾಡುವಂಥವರು ಕ್ರೈಮ್ ಮಾಡ್ತಾರೆ ಮತ್ತು ಅವರಿಗೆ ಸಪೋರ್ಟ್ ಮಾಡುವಂಥವರು ಕೂಡ ಅಷ್ಟೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಾಗ್ತಾರೆ. ಆ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಒಂದು ವೇಳೆ ಏನಾದರೂ ಧನರಾಜ್ ಏನಾದರೂ ಈ ಹಣವನ್ನು ಬೇರೆ ಉದ್ದೇಶಕ್ಕಾಗಿ ಪಡೆದಿದ್ದೆ ಅಂತ ಏನಾದರೂ ಹೇಳಿದರೆ ಒಂದು ಕಡೆ ಅವರಿಗೆ ಬಚಾವಾಗ್ಬೋದು, ಅದನ್ನು ವಿಟ್ನೆಸ್ ಮಾಡ್ಕೊಳ್ಬೋದು. ಅಂದರೆ ಹಣವನ್ನು ಈ ವಿಚಾರಕ್ಕಾಗಿ ನಾನು ಪಡೆದುಕೊಂಡಿದ್ದೆ ಅಂತ ಹೇಳಿ ಧನರಾಜ್ ಏನೇನೋ ಹೇಳಿಕೆ ಕೊಟ್ಟರೆ ಈ ಸಮತಗೂ ಕೂಡ ಒಂದಷ್ಟು ಸಂಕಷ್ಟಗಳು ಎದುರಾಗೋ ಸಾಧ್ಯತೆ ಇರುವಂಥದ್ದು. ಒಟ್ಟಿನಲ್ಲಿ ಯಾವ ವಿಚಾರಕ್ಕೆ ಹಣ ಕೊಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಏನಾದರೂ ಇವರು ಅದಕ್ಕೆ ಕೊಲೆಗೆ ಸಂಬಂಧಪಟ್ಟಂತೆ ಈ ಸಾಧನವನ್ನು ಪರ್ಚೇಸ್ ಮಾಡೋದಕ್ಕೆ ಹಣವನ್ನು ಕೊಟ್ಟಿದ್ದೀನಿ ಅಂತ ಹೇಳಿದರೆ ಸೊ ಇವರು ಕೂಡ ಆರೋಪಿ ಆಗ್ತಾರೆ. ಇಲ್ಲ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ವಿಟ್ನೆಸ್ಸನ್ನು ಮಾಡಿಕೊಂಡು ಸಾಕ್ಷಿಯಾಗಿ ಪರಿಗಣಿಸುವ ಸಾಧ್ಯತೆ ಇರುವಂಥದ್ದು. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.